ಈ ಹೊತ್ತಿಗೆ ಅವಳು ಎಲ್ಲಿ ಹೋದ್ಲು? ಬೆಳಗ್ಗೆ ಹೊತ್ತಿಗೆ ಈ ರೀತಿ ಬಾಗಿಲೆಲ್ಲ ಹಾಕೊಂಡು ಹೋಗಲ್ವೇ? ನಮಗೊಂದು ಫೋನ್ ಕೂಡ ಮಾಡಿ ಹೇಳಿಲ್ವೇ? ಹ್ಞೂ ಹ್ಞೂ ಸರಿ, ಒಂದು ಫೋನ್ ಮಾಡಿ ನೋಡೋಣ. ನೀವು ಕರೆ ಮಾಡಿದ ನಂಬರ್ ಪ್ರಸ್ತುತ ಸ್ವಿಚ್ ಆಫ್ ಮಾಡಲಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಸ್ವಿಚ್ ಆಫಾ? ತಿರುಗು ಟ್ರೈ ಮಾಡೋಣ. ನೀವು ಕರೆ ಮಾಡಿದ ನಂಬರ್ ಪ್ರಸ್ತುತ ಸ್ವಿಚ್ ಆಫ್ ಮಾಡಲಾಗಿದೆ. ದಯವಿಟ್ಟು ಸ್ವಲ್ಪ ಸಮಯ. ಮನೆಯಲ್ಲೂ ಇಲ್ಲ, ಮೊಬೈಲು ಸ್ವಿಚ್ ಆಫ್ ಆಗಿದೆ. ಇವಳಿಗೇನಾಯಿತು? ಎಲ್ಲಿ ತಾನು ಹೋಗಿರ್ತಾಳೆ? ಸರಿ, ಮಾವನವ್ರ ಮನೆಗೆ ಫೋನ್ ಮಾಡಿ ನೋಡೋಣ. ಹಲೋ ಹಲೋ, ಅದೇ ನಾನೇ ಅಜಿತ್ ಮಾತಾಡ್ತಾ ಇದ್ದೀನಿ. ಸುಮಿ ಅಲ್ಲೇನಾದರೂ ಬಂದ್ಲಾ? ಇಲ್ಲಿ ಬರ್ಲಿಲ್ವಲ್ಲ ಅಳಿ ಅಂದ್ರೆ? ಯಾಕೆ, ಏನಾಯ್ತು? ಏನೂ ಇಲ್ಲ, ನಾನು ಆಫೀಸ್ ವಿಷಯಕ್ಕೆ ಊರಿಗೆ ಹೋಗ್ಬಿಟ್ಟು ಇವಾಗ ತಾನೇ ಮನೆಗೆ ಬಂದೆ. ಓಹೋ, ಬಂದು ಮನೆ ನೋಡಿದ್ರೆ ಸುಮಿ ಇಲ್ಲಿಲ್ಲ. ಕಾಲ್ ಮಾಡಿ ನೋಡಿದ್ರು ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ. ಅಯ್ಯಯ್ಯೋ, ಒಂದು ವೇಳೆ ನಿಮ್ಮ ಮನೆಗೆ ಏನಾದರೂ ಬಂದಿದ್ದಲ್ಲ ಅಂತ ನಿಮಗೆ ಕಾಲ್ ಮಾಡಿದೆ. ಇಲ್ಲಿ ಅವಳು ಬರ್ಲಿಲ್ವಲ್ಲ ಅಳಿ ಅಂದ್ರೆ? ಒಂದ್ ವೇಳೆ ಅವಳ ಫ್ರೆಂಡ್ಸ್ ಮನೆಗೆ ಏನಾದ್ರೂ ಹೋಗಿರ್ತಾಳೋ ಏನೋ. ನೀವ್ ಯಾವ್ದಕ್ಕೂ ಅವಳ ಫ್ರೆಂಡ್ಸಿಗೆಲ್ಲ ಒಂದ್ ಫೋನ್ ಮಾಡಿ ನೋಡಿ. ಸರಿ ಅತ್ತೆ, ನಾನು ನೋಡ್ಕೋತೀನತ್ತೆ. ಆಯ್ತು ಅಳಿ ಅಂದ್ರೆ. ಮಡಗ್ತೀನಿ. ಹಾ, ಅವ್ರ ಮನೆಗೂ ಹೋಗಿಲ್ಲ, ಬೇರೆ ಎಲ್ಲೂ ಹೋಗಿರ್ತಾಳೆ. ಹಲೋ, ನಾನು ಸುಮಿನ ಹಸ್ಬೆಂಡು ಅಜಿತ್ ಮಾತಾಡ್ತಾ ಇದ್ದೀನಿ. ಸುಮಿ ಏನಾದರೂ ನಿಮ್ಮ ಮನೆಗೆ ಬಂದ್ಲಾ? ಹಲೋ, ಸುಮಿ ನಿಮ್ಮ ಮನೆಗೆ ಬಂದ್ಲಾ? ಹಲೋ, ಏ ಮಚ್ಚ, ಹೇಳು ಮಚ್ಚ, ಏನು ವಿಷಯ? ಸ್ವಲ್ಪ ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೇಕು, ಬರ್ತೀಯಾ? ಯಾಕೋ, ಏನಾಯ್ತು? ಯಾಕೆ ಸಡನ್ ಆಗಿ ಪೊಲೀಸ್ ಸ್ಟೇಷನ್ ಕರಿತಾ ಇದೀಯಾ? ಸುಮಿ ಮನೇಲಿ ಕಾಣಿಸ್ತಾ ಇಲ್ಲ ಕಣೋ. ಏಯ್, ಏನೋ ಹೇಳ್ತಾ ಇದೀಯಾ? ಹೌದು ಕಣೋ, ಸುಮಿ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ನಾನು ಆಫೀಸ್ ವಿಷಯದ ಮೇಲೆ ಬೇರೆ ಊರಿಗೆ ಹೋಗಿದ್ದೆ, ಬೆಳಗ್ಗೆ ತಾನೇ ಬಂದೆ. ಮನೆಗೆ ಬಂದು ನೋಡಿದ್ರೆ ಸುಮಿ ಕಾಣಿಸ್ತಾ ಇಲ್ಲ. ಅವಳ ಫೋನ್ಗೂ ತುಂಬ ಸಲ ಟ್ರೈ ಮಾಡಿಬಿಟ್ಟೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೆ ತುಂಬ ಭಯ ಆಗ್ತಾ ಇದೆ. ಅವಳು ಗೊತ್ತಿರೋರು ಎಲ್ಲರಿಗೂ ಫೋನ್ ಮಾಡಿ ನೋಡ್ಬಿಟ್ಟೆ. ಯಾರ ಹತ್ರ ಕೇಳಿದ್ರು ಸುಮಿ ಇಲ್ಲಿ ಬಂದಿಲ್ಲ, ಅವಳ ಹತ್ರ ಮಾತಾಡಿನೇ ತುಂಬ ದಿವಸ ಆಯಿತು ಅಂತ ಹೇಳ್ತಿದ್ದಾರೆ. ಅದು ಮಾತ್ರ ಅಲ್ಲ, ಸುಮಿ ಪೇರೆಂಟ್ಸ್ ಮನೆಗೆ ಕೂಡ ಫೋನ್ ಮಾಡಿ ನೋಡ್ಬಿಟ್ಟೆ. ಅವರು ಸುಮಿ ಹತ್ರ ಮಾತಾಡಿ ತುಂಬ ದಿವಸ ಆಯಿತು ಅಂತ ಹೇಳ್ತಿದ್ದಾರೆ. ತುಂಬ ಭಯ ಆಗ್ತಾಯಿದೆ ಮಚ್ಚ. ಅದರಿಂದನೇ ಒಂದ್ಸಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರ್ತೀಯಾ ಅಂತ ಕೇಳ್ತಿದ್ದೀನಿ. ಅಯ್ಯೋ ಸಾರಿ ಮಚ್ಚ, ನಾನು 5 ನಿಮಿಷದಲ್ಲಿ ಬರ್ತೀನಲ್ಲಿ. ನೀನೊಂದು ಕೆಲಸ ಮಾಡು, ನನಗೋಸ್ಕರ ವೇಟ್ ಮಾಡಬೇಡ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗು, ನಾನು ನೇರವಾಗಿ ಅಲ್ಲಿಗೆ ಬರ್ತೀನಿ. ಸರಿ ಕಣೋ, ತುಂಬ ಥ್ಯಾಂಕ್ಸು. ಹ್ಮ್. ಹಾಂ, ಸುಮಿ ಸರ್, ಏನು ನೋಡ್ತಾ ಇದ್ದೀರಾ? ಮೊದಲು ಇವಳನ್ನ ಹಿಡ್ಕೊಳ್ಳಿ. ಸುಮಿಗೆ ಏನಾಯ್ತು ರೀ? ಸರ್, ಫಸ್ಟ್ ಇವ್ರನ್ನ ಬೆಡ್ರೂಮಿಗೆ ಕರ್ಕೊಂಡೋಗಿ ಮಲಸಿ ಸರ್. ಏನಾಯ್ತು ಅಂತ ನಾನು ಆಮೇಲೆ ಹೇಳ್ತೀನಿ, ಬನ್ನಿ. ಹಾ. ನಿಧಾನ ಸರ್, ಸುಮಿ? ನಿಧಾನ. ನಿಧಾನಕ್ಕೆ ಬನ್ನಿ. ಹಂಗೆ ಬೆಡ್ಡಲ್ಲಿ ಮಲಗಿಸ್ಬಿಡೋಣ. ಇರಿ ಸರ್. ಮೇಡಮ್ ಹುಷಾರು ಮೇಡಮ್. ಸರ್, ನಿಮ್ಮ ಹತ್ರ ಮಾತಾಡಬೇಕು, ಸ್ವಲ್ಪ ಹೊರಗಡೆ ಬನ್ನಿ. ನೀವು ಯಾರು? ಸುಮಿಗೆ ಏನಾಯ್ತು? ಯಾಕೆ ಈ ರೀತಿ ಇದ್ದಾಳೆ? ಅವಳು ನಿಮಗೆ ಗೊತ್ತು? ಸರ್, ನಾನು ಸುಮಿ ಕೊಲಿಗೆ ಸರ್. ಹಾ? ನಾನು ಅವಳು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಆಫೀಸಲ್ಲಿ ಒಬ್ಬರಿಗೆ ಪ್ರಮೋಷನ್ ಸಿಕ್ಕಿದೆ ಅಂತ ನಮ್ಮೆಲ್ಲರಿಗೂ ನಿನ್ನೆ ಬ್ರಿಗೇಡ್ ರೋಡಲ್ಲಿರೋ ರೆಸಾರ್ಟಲ್ಲಿ ನಮ್ಮೆಲ್ರಿಗೂ ಪಾರ್ಟಿ ಕಂಡಕ್ಟ್ ಮಾಡಿದರು. ಸೊ ನಾವೆಲ್ಲರೂ ಅಲ್ಲಿಗೆ ಹೋದ್ವಿ. ನಿಮ್ಮ ವೈಫ್ ನೈಟ್ ಸ್ವಲ್ಪ ಡ್ರಿಂಕ್ಸ್ ಕುಡಿದ್ರು. ಅದು ಅವರಿಗೆ ಸೆಟ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಮೂರ್ಛೆ ತಪ್ಪಿದ್ದಾರೆ. ಏನು? ಏನ್ರಿ ಹೇಳ್ತಾ ಇದ್ದೀರಾ ನೀವು? ನೈಟ್ ಡ್ರಿಂಕ್ ಮಾಡಿದ್ದಕ್ಕೆ ಇವಾಗವರೆಗೂ ನಶೆ ಹೋಗಿಲ್ವಾ? ನೀವು ಏನು ಹೇಳ್ತಾ ಇದ್ದೀರಂತ ನಂಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಸ್ವಲ್ಪನೂ ನಂಬಕ್ಕಾಗ್ತಾ ಇಲ್ಲ. ಏನು ಸರ್ ನೀವು? ನಾನೇನಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳ್ತೀನಿ? ನಾನು ನಿಮ್ಮ ವೈಫ್ ಒಂದೇ ಆಫೀಸಲ್ಲೇ ಕೆಲಸ ಮಾಡೋದು. ನೈಟ್ ಪಾರ್ಟಿ ಸ್ವಲ್ಪ ಲೇಟಾಗೇ ಸ್ಟಾರ್ಟ್ ಆಯಿತು. ಅದೂ ರಾತ್ರಿ 12 ಗಂಟೆಗೆ ಶುರು ಮಾಡಿದರು. 12 ಗಂಟೆಯಿಂದ ಮಾರ್ನಿಂಗ್ 7 ಗಂಟೆವರೆಗೂ ಎಲ್ಲರೂ ಕುಡಿದು ಎಂಜಾಯ್ ಮಾಡಿದ್ವಿ. ಕುಡಿದಾದ್ಮೇಲೆ ಎಲ್ಲರೂ ಅಲ್ಲೇ ಮಲ್ಕೊಂಡ್ಬಿಟ್ರು. ಸೊ ಅದಕ್ಕೋಸ್ಕರನೇ ಬೇಗ ಬರೋಕ್ಕಾಗಲಿಲ್ಲ. ಈಗ ಇವರಿಗೆ ಸ್ವಲ್ಪ ನಶೆ ಇಳಿದ ತಕ್ಷಣ ಕ್ಯಾಬ್ನ ಬುಕ್ ಮಾಡಿ ನಿಮ್ಮ ಮನೆಗೆ ಕರ್ಕೊಂಬಂದೆ. ಸುಮಿ ಈ ರೀತಿ ಡ್ರಿಂಕ್ ಮಾಡ್ತಾಳೆ ಅನ್ನೋದು ಇವಾಗವರೆಗೂ ನನಗೆ ಗೊತ್ತಿಲ್ಲ ಕಣ್ರಿ. ಸುಮಿ ಎಲ್ಲ ಟೈಮಲ್ಲೂ ಈ ಥರ ಕುಡಿಯೋದಿಲ್ಲ ಸರ್. ಅವರು ಯಾವಾಗಲಾದರೂ ಈ ಥರ ಅಕೇಶ್ನಲ್ಲಿ ಮಾತ್ರ ಕುಡಿಯೋದು ಸರ್.
ಆದರೆ ಲಾಸ್ಟ್ ನೈಟ್ ಯಾಕೋ ಗೊತ್ತಿಲ್ಲ ತುಂಬ ಓವರಾಗಿ ಕುಡಿದ್ಬಿಟ್ರು ಸರ್. ಬೆಳಿಗ್ಗೆ 7 ಗಂಟೆವರೆಗೂ ಕುಡಿತಾ ಇದ್ರು. ಆ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆನಾ? ಇಲ್ಲ ಕಣ್ರಿ, ನಮ್ಮಿಬ್ರಿಗೂ ಯಾವ ರೀತಿಯಾದ ಸಮಸ್ಯೆನೂ ಇಲ್ಲ. ಆದರೆ ಏನಕ್ಕೆ ಇವ್ರು ಈ ಥರ ಮಾಡಿದ್ರಂತ ಗೊತ್ತಾಗ್ತಿಲ್ಲ. ಒಂದು ವೇಳೆ ನಿಮ್ಮಿಬ್ಬರ ಮಧ್ಯೆ ಏನೂ ಸಮಸ್ಯೆ ಇಲ್ಲ ಅಂದರೆ ಅವರಿಗೆ ಬೇರೆ ಏನೋ ತೊಂದರೆ ಇದೆ ಸರ್. ಅದಕ್ಕೆ ನಿನ್ನೆ ಅವರು ಓವರಾಗಿ ಕುಡಿದ್ರು ಅನಿಸುತ್ತೆ ಸರ್. ಸರಿ ಸರ್, ನನಗೆ ಆಫೀಸ್ಗೆ ಲೇಟ್ ಆಯಿತು, ನಾನು ಬರ್ತೀನಿ ಸರ್. ಹ್ಮ್ ಸರಿ. ಅವ್ರನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸರ್. ಬಾಯ್ ಸರ್. ಓಕೆ. ಓಕೆ ಸರ್, ನಾನು ಬರ್ತೀನಿ ಸರ್. ಓಕೆ.